ಹಲವು ದಿನಗಳಿಂದ ಮಣ್ಣು ಹಾಗೂ ಕಸ ಮಿಶ್ರಿತ ನೀರು ಸರಬರಾಜು ಮಾಡುವುದರಿಂದ ನೀರು ಕುಡಿಯಲು ಸಹ ಪರದಾಡುವಂತಹ ಪರಿಸ್ಥಿತಿ ಕುದುರೆಮೋತಿ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ತಾಲೂಕಿನ ಕುದುರೆಮೋತಿ ಗ್ರಾಮದ ಸಾರ್ವಜನಿಕರು ನೆಮ್ಮದಿಯಿಂದ ಶುದ್ಧ ಕುಡಿಯುವ ನೀರು ಕುಡಿಯಲು ಸಹ ಆಗದಂತಹ ಪರಿಸ್ಥಿತಿ ಉಂಟಾಗಿದ್ದು, ಅನಿವಾರ್ಯತೆಯಿಂದ ಸರಬರಾಜಾಗುತ್ತಿರುವ ಕಲುಷಿತ ನೀರನ್ನೇ ಕಾಯಿಸಿ, ಆರಿಸಿ, ಸೋಸಿ ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಡೆಂಗು, ಮಲೇರಿಯಾ, ಕಾಲರಾದಂತಹ ಸಾರ್ವಜನಿಕರನ್ನ ಕಾಯಿಲೆಗಳು ಕಾಡತೊಡಗಿದೆ. ಈ ವಿಷಯಕ್ಕೆ ಪ್ರತಿಕ್ರಿಯಿಸಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಫರೀದಾ ಬೇಗಂ ವರದಿಗಾರರೊಂದಿಗೆ ಮಾತನಾಡುತ್ತಾ, ಒಂದು ವಾರದಿಂದ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದ್ದು, ಅಧಿಕಾರಿಗಳು ರಿಪೇರಿ ಕಾರ್ಯಗಳನ್ನ ದುರಸ್ತಿಗೊಳಿಸುವುದು ಕಷ್ಟ ಸಾಧ್ಯವಾಗುತ್ತಿದೆ. ಆದ್ದರಿಂದ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಶೀಘ್ರದಲ್ಲಿಯೇ ಪೈಪ್ಲೈನ್ ದುರಸ್ತಿ ಕಾರ್ಯ ಪೂರ್ಣಗೊಳಿಸುವಂತೆ ಸಿಬ್ಬಂದಿಗಳಿಗೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದ್ದು, ಈ ದಿನ ತಪ್ಪಿದರೆ ನಾಳೆ ಸಂಜೆಯೊಳಗೆ ಸಮಸ್ಯೆ ಬಗೆಹರಿಸುವುದು ಎಂದು ಭರವಸೆಯನ್ನ ನೀಡಿದರು. ಗ್ರಾಮದ ಸಾರ್ವಜನಿಕರು ಮಾತ್ರ ಯಾರ ಮಾತಿಗೆ ಬೆಲೆ ಕೊಡದೆ ಗ್ರಾಮಸ್ಥರು ಬಹಳ ದಿನಗಳಿಂದ ಸಮಸ್ಯೆಯನ್ನ ಗ್ರಾಮ ಪಂಚಾಯಿತಿ ಗಮನಕ್ಕೆ ತರುತ್ತಿದ್ದು, ಸಹ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದು, ಅವರ ಮಾತಿನಲ್ಲಿ ನಮಗೆ ನಂಬಿಕೆ ಇಲ್ಲ. ಆದ್ದರಿಂದ ಮೇಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಕೂಡಲೇ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಪಟ್ಟು ಹಿಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಬಹುತೇಕ ಮಲೆನಾಡು ಭಾಗಗಳಿಗೆ ಹೋಲಿಸಿದರೆ ಉತ್ತರ ಕರ್ನಾಟಕದಲ್ಲಿ ಬಿರು ಬಿಸಿಲಿನಿಂದ ಬೇಸತ್ತ ಜನ ಈ ಮಧ್ಯೆ ಸುರಿಯುವ ಮುಂಗಾರು ಮಳೆಯಲ್ಲಿ ಅಲ್ಲಲ್ಲಿ ಉಂಟಾಗುವ ಸಣ್ಣ ಪ್ರಮಾಣದ ಫಾಲ್ಸ್ಗಳೇ ಈ ಭಾಗದ ಜನರಿಗೆ ಬಹುದೊಡ್ಡ ಮನೋರಂಜನಾ ತಾಣಗಳಾಗುತ್ತವೆ. ಇಂತಹ ಆಕರ್ಷಣೀಯ ಕೇಂದ್ರಗಳಲ್ಲಿ ಒಂದಾಗಿದೆ ಗುಳೇದಗುಡ್ಡದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಸಣ್ಣದಾದ ಫಾಲ್ಸ್. ಈಗಿನ ಯುವ ಜನತೆಗೆ ಮೋಜು ಮಸ್ತಿಗೆ ಹೇಳಿ ಮಾಡಿಸಿದಂತಹ ತಾಣವಾಗಿದೆ. ಜೊತೆಗೆ ಪ್ರೇಕ್ಷಣೀಯ ಸ್ಥಳವಾಗಿ ಹಲವು ಜನಗಳು ತಮ್ಮ ಮನೋರಂಜನೆಯ ಜೊತೆಗೆ ಬೇಸರವನ್ನ ಕಳೆಯಲು ಈ ತಾಣಕ್ಕೆ ಆಗಮಿಸಿ ಸ್ನೇಹಿತರೊಂದಿಗೆ ತಿಂದುಂಡು ಕೆಲವು ಹೊತ್ತು ನೀರಿನಲ್ಲಿ ಕಳೆದುಕೊಳ್ಳುವಂತಹ ಮೋಜು ಮಸ್ತಿ ಮಾಡಲು ಯುವ ಜನತೆಯನ್ನ ಕೈ ಬೀಸಿ ಕರೆಯುವ ಪ್ರೇಕ್ಷಣೀಯ ತಾಣ ಎಂದರೆ ತಪ್ಪಾಗಲಾರದು. ಇಂತಹ ತಾಣಕ್ಕೆ ಭೇಟಿ ನೀಡುವವರು ಇನ್ನು 7-8 ದಿನಗಳಲ್ಲಿ ಭೇಟಿ ನೀಡಿ ಮನರಂಜನೆಯನ್ನ ಪಡೆಯಲು ಸೂಕ್ತವಾಗಿದೆ ಎಂದು ಪ್ರವಾಸಿ ಯುವಕ ಮಿತ್ರರೊಬ್ಬರು ಹಂಚಿಕೊಂಡರು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಗಾವರಾಣ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವಿಎಂ ಆ್ಯಪ್ ಮೂಲಕ 2014 ಮತ್ತು 15ನೇ ಸಾಲಿನ ಶಾಲಾ ಸಂಸತ್ತು ರಚನೆಯನ್ನ ಮಾಡಲಾಯಿತು. ಸಾರ್ವತ್ರಿಕ ಚುನಾವಣೆ ಮಾದರಿಯಲ್ಲಿ ಇವಿಎಂ ಆ್ಯಪ್ ಬಳಸಿ ವಿದ್ಯಾರ್ಥಿಗಳಿಂದ ಗುರುತಿನ ಚೀಟಿಯಾಗಿ ಆಧಾರ್ ಕಾರ್ಡ್ ಬಳಸಲಾಯಿತು. ವಿದ್ಯಾರ್ಥಿಗಳಿಂದ ಬ್ಯಾಲೆಟ್ ಬಟನ್ ಒತ್ತುವ ಮೂಲಕ ಮತ ಚಲಾಯಿಸಿ ತಮಗೆ ಬೇಕಾದ ವಿದ್ಯಾರ್ಥಿ ಪ್ರತಿನಿಧಿಯನ್ನ ಆಯ್ಕೆ ಮಾಡುವ ಅವಕಾಶ ನೀಡಿ, ನಂತರ ಫಲಿತಾಂಶ ಪಡೆದು ಅವರು ಪಡೆದ ಮತಗಳ ಆಧಾರಗಳ ಮೇಲೆ ಶಾಲಾ ಮಂತ್ರಿಮಂಡಲ ರಚಿಸಲಾಯಿತು. ಮತ ಚಲಾವಣೆಯ ವಿಧಾನ, ಪ್ರತಿನಿಧಿಗಳ ಆಯ್ಕೆಯ ಕುರಿತು ಎಲ್ಲ ವಿದ್ಯಾರ್ಥಿಗಳಿಗೆ ಬಸವರಾಜ ಉಪ್ಪಿನ ಶಿಕ್ಷಕರು ಸವಿವರವಾಗಿ ತಿಳಿಸಿಕೊಟ್ಟರು. ಈ ಚುನಾವಣೆ ಕಾರ್ಯದಲ್ಲಿ ಚುನಾವಣಾ ಅಧೀಕ್ಷಕರಾಗಿ ಮುಖ್ಯೋಪಾಧ್ಯಾಯರು ಶ್ರೀ ಶರಣಪ್ಪ ಹಡಪದ್ ಕಾರ್ಯನಿರ್ವಹಿಸಿದರು. ಮತಗಟ್ಟೆ ಅಧಿಕಾರಿಗಳಾಗಿ ಶ್ರೀ ಖಾಜಾಸಾಬ್ ಹೊಸಳ್ಳಿ, ಶ್ರೀ ನಾಗರಾಜ ಹನ್ಸಿ, ಶ್ರೀ ಉಮಾಮಹೇಶ್ವರಿ ಜಡಿಮಠ ಹಾಗೂ ಕುಮಾರಿ ರಾಜೇಶ್ವರಿ ಸರ್ವ ಗುರು ಬಳಗ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದರು. ವಿದ್ಯಾರ್ಥಿ ಪ್ರತಿನಿಧಿಗಳಾಗಿ ಅರುಣಾ ಪ್ರಧಾನಿ, ಕೀರ್ತಿ ಉಪಪ್ರಧಾನಿ, ಪಲ್ಲವಿ ಶಿಕ್ಷಣ, ಆರೋಗ್ಯ, ಭೂಮಿಕಾ, ಸಾಂಸ್ಕೃತಿಕ, ಪ್ರಿಯಾಂಕಾ, ಕೋಟೇಶ್ ತೋಟಗಾರಿಕೆ, ನಿಖಿಲ್ ಕ್ರೀಡೆ, ಅಜಯ್ ಕಾನೂನು, ಮಲ್ಲೇಶ್ ಪರಿಸರ, ಸಂದೀಪ್ ಸ್ವಚ್ಛತಾ, ಕಿರಣ್ ನೀರಾವರಿ, ಅಜಯ್ ಹಣಕಾಸು, ಶಂಕರಯ್ಯ ನಂದೀಶ ಸ್ಫೂರ್ತಿ ಆಹಾರ, ಕವಿತಾ ಸಹನ ಗ್ರಂಥಾಲಯ, ಸಹಕಾರ ಅರುಣ್ ಕುಮಾರ್, ಪ್ರವಾಸ ಮಂಜುನಾಥ. ಆಯ್ಕೆಯಾದ ಎಲ್ಲ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಪ್ರಮಾಣ ವಚನವನ್ನ ಬೋಧಿಸಿ ಪ್ರತಿ ಖಾತೆಗಳಿಗೆ ಮಾರ್ಗದರ್ಶಿ ಶಿಕ್ಷಕರನ್ನ ನೇಮಿಸಲಾಯಿತು. ಇದೊಂದು ವಿದ್ಯಾರ್ಥಿಗಳಿಗೆ ಭಾವಿ ಜೀವನದ ಚುನಾವಣೆಯ ಮುನ್ನುಡಿ ಬರೆದಂತೆ ಇತ್ತು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಇರ್ಕಲ್ಗಡದಲ್ಲಿ ಬೆಳಿಗ್ಗೆ ಸಸಿ ನೆಡುವುದರ ಮೂಲಕ 27ನೇ ವರ್ಷದ ಹುಟ್ಟುಹಬ್ಬವನ್ನ ವಿದ್ಯಾವಿನಾಯಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಕಲ್ಗಡದಲ್ಲಿ ಶಾಲೆಯ ಶಿಕ್ಷಕರಾದ ಲಕ್ಷ್ಮಣ್ ರಾವ್ ರವರು ಹುಟ್ಟುಹಬ್ಬವನ್ನ ಆಚರಿಸಲಾಯಿತು.
ಹುಟ್ಟುಹಬ್ಬದ ವಿಶೇಷವಾಗಿ ಸುಮಾರು 150ರಿಂದ 200 ವಿದ್ಯಾರ್ಥಿಗಳಿಗೆ ಊಟ ಮತ್ತು ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದು, ಹುಟ್ಟುಹಬ್ಬದ ಆಚರಣೆಯಲ್ಲಿ ಊರಿನ ಹಿರಿಯರು ಮತ್ತು ಅವರ ಸ್ನೇಹಿತರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಗಿರೀಶ್ ಹಿರೇಮಠ್, ಇರ್ಕಲ್ಗಡ. ಹದಿಹರೆಯದ ಮಹಿಳೆಯರಿಗೆ ಫ್ಲಿಪ್ ಚಾರ್ಟ್ ಬಳಸಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲು ತರಬೇತಿ ನೀಡಲಾಗುತ್ತಿದೆ. ಈ ತರಬೇತಿ ಪಡೆದ ತಾವುಗಳು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಹೆಚ್ಚಿನ ಅರಿವು ಮೂಡಿಸಲು ಬೇಕಾಗುತ್ತದೆ ಎಂದು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ವಿನಯ್ ಪಡೆ ಹೇಳಿದರು. ಯಲಬುರ್ಗಾ ತಾಲೂಕಿನ ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಸರ್ಕಾರಿ ಇಲಾಖೆಗಳ ಸಹಯೋಗದಲ್ಲಿ ಹಾಗೂ ಕೆಎಚ್ಪಿಟಿ ಸಂಸ್ಥೆ ಸ್ಫೂರ್ತಿ ತಂಡದಿಂದ ಆಯೋಜಿಸಿದ್ದ ಗರ್ಭಿಣಿ ಹದಿಹರೆಯದ ಯುವತಿಯರಿಗಾಗಿ ಐಇಸಿ ಕಾರ್ಯಕ್ರಮದ ಅಂಗವಾಗಿ ಐಇಸಿ ವಸ್ತುಗಳ ಕುರಿತು ಅರಿವು ಮೂಡಿಸುವ 2 ದಿನಗಳ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹದಿಹರೆಯದ ಹೆಣ್ಣು ಮಕ್ಕಳ ವೈಯಕ್ತಿಕ ಸ್ವಚ್ಛತೆಯ ಕುರಿತು, ದೇಹದ ಮೌಲ್ಯಮಾಪನ ಕುರಿತು, ಅಪೌಷ್ಟಿಕತೆ ಆಹಾರದ ಕುರಿತು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳನ್ನ ಅಪೌಷ್ಟಿಕತೆ ಆಗದಂತೆ ನೋಡಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ನ್ಯೂಟ್ರಿಷನ್ ಐಇಸಿಗಳ ಕುರಿತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾದ ಸುರೇಖಾ ಹಾಗೂ ವಿನಯ್ ಪಡೆ ಅವರು, ಆರೋಗ್ಯ ಇಲಾಖೆಯ ಆರ್ಕೆಎಸ್ ಕೌನ್ಸಿಲ್ಗಳು, ಬಿಎಚ್ಇಒಗಳು, ಶಿಕ್ಷಣ ಇಲಾಖೆಯಿಂದ ವಲಯ ಅಧಿಕಾರಿಗಳು, ಅಂಗನವಾಡಿ ಮೇಲ್ವಿಚಾರಕರು, ಆಶಾ ಸುಗಮಕಾರರು ಇವರಿಗೆ ತರಬೇತಿ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಗನಹಾಳ್ ವಲಯದ ಸಮುದಾಯ ಸಂಘಟಕರ ಮೇಲ್ವಿಚಾರಕರಾದ ಮಹಾಂತೇಶ್ ಪಾಟೀಲ್, ಸಮುದಾಯ ಸಂಘಟಕರಾದ ಸವಿತಾ ಹರಗೇರಿಮಠ್ ಹಾಗೂ ನೇತ್ರಾ ಕುಂಬಾರ್ ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ.